ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀರ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಮದ್ರಸಾ ಹಿದಾಯತುಲ್ ಇಸ್ಲಾಂ ಜಾಮಿಯಾ ತಂಡದ ವತಿಯಿಂದ ಸಮುದಾಯದ ಹೆಣ್ಣು ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಕ್ಲಾಸ್ ನೀಡುವ ಉದ್ದೇಶದಿಂದ ಶನಿವಾರ ಸಂಜೆ ಕಮಿಟಿಯ ಅಧ್ಯಕ್ಷ ಅಮೀರ್ ಜಾನ್ ಸಾಬ್ ರವರು ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ 26ನೇ ವಾರ್ಡಿನಲ್ಲಿ ಇರುವ ಮದ್ರಸಾ ಹಿದಾಯತುಲ್ ಇಸ್ಲಾಂ ಜಾಮಿಯಾ ತಂಡ ಅನೇಕ ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಈ ವರ್ಷ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡುವ ಉದ್ದೇಶದಿಂದ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಆಗಸ್ಟ್ 25ರ ಸೋಮವಾರದಿಂದ ಉಚಿತ ಕಂಪ್ಯೂಟರ್ ತರಬೇತಿ ಪ್ರಾರಂಭಗೊಳ್ಳಲಿದ್ದು, ನುರಿತ ಹೆಣ್ಣು ಮಕ್ಕಳಿಂದ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಸ್ಥಳೀಯ ಸಮುದಾಯದ ಬಡ ಹೆಣ್ಣು ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕಮಿಟಿಯ ಗೌರವ ಅಧ್ಯಕ್ಷ KST ಆಸಿಫ್ ರವರು ಹಾಗೂ ಮುಬಾರಕ್ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಮ್ಜದ್ ಖಾನ್, ರಿಯಾಜ್ ಖಾನ್, ಸೈಯದ್ ಅಮ್ಜದ್, ಮುಬಾರಕ್, ಮುಸ್ತಫಾ ಹಾಗೂ ಇತರರು ಹಾಜರಿದ್ದರು. ಇಸ್ಲಾಂ ಮದ್ರಸಾದಿಂದ ಒಂದು ಕಂಪ್ಯೂಟರ್ ತರಬೇತಿ ಆಯ್ಕೆ ಮಾಡಿದ್ದಾರೆ. ಇದು ಉತ್ತಮವಾಗಿರುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವೇ ಅನೇಕ ಪೋಷಕರು ಇದರಲ್ಲಿ ಯಾವುದೇ ಮಕ್ಕಳಿಗೆ ಒಂದು ಸಾಲ ದೃಢೀಕರಣಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 800ರಿಂದ 1000 ರೂಪಾಯಿ ನೀವು ಖರ್ಚು ಮಾಡಿ ಹೋಗ್ತೀರಾ. ಎಲ್ಲವನ್ನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಆನ್ಲೈನ್ ಅರ್ಜಿ ಹಾಕೋದು ಅವಕಾಶ ಕೊಟ್ಟಿದೆ. ಇದರಿಂದ ಏನು ಉಪಯೋಗ? ನೀವು ಕಂಪ್ಯೂಟರ್ ಕಲೀರಿ. ಕಂಪ್ಯೂಟರ್ ಆನ್ಲೈನ್ ಅರ್ಜಿ ಹಾಕೋದು ಕೂಡ ನೀವು ಕಲ್ತ್ರೆ ಮುಂದೆ ದಿನಗಳಲ್ಲಿ ನಿಮ್ಮ ಅರ್ಜಿಗಳು ತಾವೇ ಹಾಕಬಹುದು. 25 ರೂಪಾಯಿ ಅರ್ಜಿಗೆ ಹೋಗಿ 1000 ರೂಪಾಯಿ 2000 ರೂಪಾಯಿ ಅನೇಕ ಇದಾರಲ್ಲಿ ಕುಂತವರು ನಮ್ಮ ಮಹಿಳೆಯರು ಇದ್ದಾರೆ. ಅನೇಕ ಜನ ಒಂದು ಇನ್ಕಮ್ ಸರ್ಟಿಫಿಕೇಟ್ 800, 1000, 2000 ಎಲ್ಲ ಕೊಟ್ಟಿದ್ದೀರಾ. ಅರಿವಿದ್ದವರು ಏನ್ ಮಾಡ್ತಿದ್ದಾರೆ, ಇಲ್ಲ ನಿಮ್ಗೆ 1000 ರೂಪಾಯಿನೇ ಕೊಡಬೇಕು, ಆಗಲ್ಲ ಅಂತ ಸುಳ್ಳು ಹೇಳ್ತಾರೆ. ಯಾವುದೂ ಇಲ್ಲ. ಸರ್ಕಾರದಿಂದ ಸರ್ಟಿಫಿಕೇಟ್, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಷನ್ ಮಾಡೋದು ಎಲ್ಲ ಇರುತ್ತೆ. ಮತ್ತೆ CSC ಸೆಂಟರ್ ಅಂತ ಹೇಳಿ ನೀವು ಅರ್ಜಿ ಹಾಕಿ ನೀವು ಸ್ವತಃ ನೀವು ಮಾಡ್ಕೋಬಹುದು. ನೀವು ಕಂಪ್ಯೂಟರ್ ಕಲ್ತಾದ್ಮೇಲೆ ನಮ್ಮ ಮಲೆನಾಡು ರಹಸ್ಯ ವಾರಪತ್ರಿಕೆ ಮತ್ತು ಸುದ್ದಿಮನೆ ಡಿಜಿಟಲ್ ಮೀಡಿಯಾ ವತಿಯಿಂದ ನೀವು ಏನ್ ಆನ್ಲೈನ್ ಅರ್ಜಿ ಹಾಕೋದು, ಏನ್ ನಿಮ್ಗೆ ತರಬೇತಿ ಕೊಡಬೇಕು, ಆ ತರಬೇತಿಯನ್ನು ಆನ್ಲೈನ್ ಮೂಲಕನೇ ನಿಮ್ಗೆ ನಾವು ಹೇಳ್ಕೊಡ್ತೀವಿ. ನೀವು ಒಬ್ಬೊಬ್ಬರು ಒಂದೊಂದು ಏರಿಯಾದಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡೋ ತಯಾರಿ ಮಾಡ್ಕೊಬಿಟ್ರು ಅಂದ್ರೆ ನಿಮ್ 1000 ರೂಪಾಯಲ್ಲಿ 20 ರೂಪಾಯಿ ಬರೀ ಹೋದ್ರೆ ಉಳಿದಿರೋದಷ್ಟು 975 ರೂಪಾಯಿ ನಿಮಗೆ ಉಳಿಯುತ್ತೆ. ಆ 975 ನಿಮ್ಮ ಮನೆಯ ಖರ್ಚುವನ್ನು ಮಾಡ್ಕೋಬಹುದು. ಉತ್ತಮ ಒಂದು ಕೆಲಸ ಮಾಡಿದ್ರೆ. ಯಾಕಂದ್ರೆ ನನಗೆ ಕಂಪ್ಯೂಟರ್ ಅಂತ ಹೇಳಿದ್ರು, ನಾನೇನ್ ತಿಳ್ಕೊಂಡೆ ಕೇವಲ ಒಂದು ಕಂಪ್ಯೂಟರ್ ಕೊಡ್ತಾ ಇದಾರೆ ಅಂತ ಹೇಳಿ. ಅದು ಬಂದಾಗ ಒಂದು ಕಂಪ್ಯೂಟರ್ ಕ್ಲಾಸ್ ಮಾದರಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಅನೇಕರು ಹೇಳ್ತಾರೆ ಮದ್ರಸಾ ಅಂತ ಹೇಳಿದ್ರೆ ಕೇವಲ ಅರಬ್ಬಿ ಓದಿಸ್ತಾರೆ, ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಒಳಗಿರುವ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರೆ ಕಂಪ್ಯೂಟರ್ ಕಲಿಸ್ತಾ ಇದಾರೆ ಅಂತ ಹೇಳಿ. ಒಂದು ಹೆಣ್ಣು ಮಗಳು ಕಂಪ್ಯೂಟರ್ ಕಲ್ತಾದ್ಮೇಲೆ ಮುಂದಿನ ದಿನಗಳಲ್ಲಿ ಆ ಹೆಣ್ಣು ಮಗಳು ಉಪರಿನ ಆಗಬಹುದು, ಈ ಬ್ಯಾಂಕ್ಗಳಲ್ಲೂ ಕೆಲಸ ಮಾಡಬಹುದು. ಇನ್ನು ಉತ್ತಮ ಸೇವೆ ಮಾಡಿದರೆ ನನ್ನ ಮಲೆನಾಡು ರಹಸ್ಯ ಮತ್ತೆ ಸುದ್ದಿಮನೆ ತಂಡದ ವತಿಯಿಂದ ನನ್ನ ಸಮಿತಿಯ ಎಲ್ಲಾ ಸದಸ್ಯರಿಗೆ ಹಾಗೂ ಈ ಭಾಗದ ಎಲ್ಲಾ ನಾಗರಿಕರಿಗೆ, ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾಗರಿಕರ ಬೆಂಬಲ ಇರಲೇಬೇಕು. ನಾಗರಿಕರ ಬೆಂಬಲ ಇಲ್ಲದಂಗೆ ಯಾವುದೇ ಕಮಿಟಿ ಇರಲಿ, ಯಾವುದೇ ಸದಸ್ಯರಲ್ಲಿ, ಯಾವುದೇ ರಾಜ್ಯಾಧ್ಯಕ್ಷರಾಗ್ಲಿ ಏನು ಕೆಲಸ ಮಾಡಕ್ಕಾಗಲ್ಲ. ಮುಖ್ಯವಾಗಿ ನನ್ನ ಈ ಸ್ಥಳೀಯ ಎಲ್ಲಾ ನಾಗರಿಕರಿಗೆ ನಮ್ಮ ತಂಡದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮದ್ರಸಾ ಹಿದಾಯತುಲ್ ಇಸ್ಲಾಂ ಜನ್ನತ್ ನಗರ್ ಸಾಗರ್ ಜಾಮಿಯಾ ಗ್ರೂಪ್ ವತಿಯಿಂದ ನಾವು ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ದಿನಾಂಕ 25/8/2025ರಿಂದ ಅದರದ್ದು ಅಡ್ಮಿಷನ್ ಅನ್ನು ಶುರು ಮಾಡಲಾಗುತ್ತಿದೆ. ಅದಕ್ಕೆ ಆಧಾರ್ ಕಾರ್ಡ್ ಜೆರಾಕ್ಸು ಹಾಗೂ ಪಾಸ್ಪೋರ್ಟ್ ಸೈಜು 3 ಫೋಟೋವನ್ನು ತಗೊಳ್ತೀವಿ. ನಮ್ಮಲ್ಲಿ ಬೇಸಿಕ್ಕು, ಟ್ಯಾಲಿ, ಎಕ್ಸೆಲ್ ಈ 3 ಕಂಪ್ಯೂಟರ್ನ್ನು 3 ಕೋರ್ಸನ್ನು ಉಚಿತವಾಗಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳಿಗೆ ಮಾತ್ರ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ. ಈ ಒಳ್ಳೆ ಅವಕಾಶವನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿ. ಈ ಉಚಿತವಾಗಿ ಕಲಿಸುವ ಕಾರಣ ಏನಂತ ಹೇಳಿದರೆ, ಇದು ಕೊಟ್ಟು ಕಲಿಯೋಕ್ಕೆ ಆಗೋದಿಲ್ಲ. ಇಂಥ ಮಕ್ಕಳಿಗೆ ನಾವೊಂದು ಉಚಿತವಾಗಿ ಕಲಿಸೋಕ್ಕೆ ಇದು ಮಾಡಿದ್ವಿ. ಮತ್ತು ಇಲ್ಲಿ ಕಲಿತಿದ ನಂತರ ಅವ್ರ ಫ್ಯೂಚರಲ್ಲಿ ಮುಂದೆ ಉಪಯೋಗಿಸ್ಬೋದು. ಇಂಥ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಎಲ್ಲರೂ ಇದು ಒಂದು ಒಳ್ಳೆ ಕಾರ್ಯ, ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ. ಮದ್ರಸಾ ಹಿದಾಯತುಲ್ ಇಸ್ಲಾಂ ಕಮಿಟಿಯಿಂದ ಜಾಮಿಯಾ ಗ್ರೂಪ್ ಇವರಿಂದ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ. ಇದರ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡುವ ಉದ್ದೇಶ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ
ಹಾಗೂ ಬಡ ಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡುವ ಉದ್ದೇಶ ಏನೆಂದರೆ ಅವರ ಮುಂದಿನ ಫ್ಯೂಚರ್ನಲ್ಲಿ ಒಂದು ವಿದ್ಯೆಯನ್ನು ಕಲಿತು ಅವರ ಫ್ಯೂಚರ್ನಲ್ಲಿ ಒಂದು ವಿದ್ಯೆಯನ್ನು ಕಲಿತು ಬಡ ಹೆಣ್ಣು ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ.